ಹಲೋ ಗೈಸ್, ಐ ಆಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋ. ದಿಸ್ ಟೈಮ್ ಒಂದು ಟ್ರೇಲರ್ ಅನ್ನ ರಿವ್ಯೂ ಮಾಡ್ತಾ ಇದ್ದೀನಿ, ವಿಚ್ ಇಸ್ ನಥಿಂಗ್ ಬಟ್ ಮೋಸ್ಟ್ ಆಂಟಿಸಿಪೇಟೆಡ್ ಮೂವಿ ರಾಮಾಯಣ ಟ್ರೇಲರ್. ಐ ನೋ ಐ ಆಮ್ ಲೇಟ್. ಜನರಲಿ ಸ್ಟಾರ್ಟಿಂಗ್ ಅಲ್ಲಿ ನಾನು ಇದನ್ನೇನು ರಿವ್ಯೂ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ, ಬಟ್ ಲೇಟರ್ ಆನ್ ಡೆವಲಪ್ಮೆಂಟ್ಸ್ ಆಗ್ತಾ ಇರೋದನ್ನ ನೋಡಿ ಸೋ ಮಚ್ ಹೇಟ್ ರಾಮಾಯಣ ಟ್ರೇಲರ್ ಸಿಗ್ತಾ ಇದೆ ಅಂಡ್ ಮಿಕ್ಸ್ಡ್ ಒಪಿನಿಯನ್ ಬರ್ತಾ ಇದೆ. ಸೊ ಐ ಥಾಟ್ ನನ್ನ ಒಪಿನಿಯನ್ ಅನ್ನು ಶೇರ್ ಮಾಡ್ಕೊಬೇಕಂತ. ಸೊ ದಟ್ಸ್ ವೈ ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ. ಫಸ್ಟ್ ಏನೇನ್ ಚೆನ್ನಾಗಿದೆ ಈ ಟ್ರೇಲರ್ ಅಲ್ಲಿ ಅದನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್, ಐ ಥಾಟ್ ಇಟ್ಸ್ BGM. ಓಕೆ, ಹ್ಯಾನ್ಸ್ ಜಿಮ್ಮರ್ ಅಂಡ್ AR ರೆಹಮಾನ್ ವಂಡರ್ಫುಲ್ ವರ್ಕ್ ನ ಮಾಡಿದ್ದಾರೆ. BGM ಎಲ್ಲಿ ಎಷ್ಟು ಬೇಕೋ ಅದು ಕರೆಕ್ಟ್ ಆಗಿ ಫೀಲ್ ಆಗ್ತಾ ಇದೆ. ದಟ್ ಇಸ್ ಅ ಪ್ಲಸ್ ಪಾಯಿಂಟ್. ಸೆಕೆಂಡ್ ಪ್ಲಸ್ ಪಾಯಿಂಟ್ ಇಸ್ ಕಾಸ್ಟಿಂಗ್. ಓಕೆ, ಆಲ್ಮೋಸ್ಟ್ ಎವ್ರಿ ಕಾಸ್ಟಿಂಗ್ ಇಸ್ ಸೋ ಪರ್ಫೆಕ್ಟ್, ಇನ್ಕ್ಲೂಡಿಂಗ್ ರಾಮ. ಸ್ಪೆಷಲಿ ಐ ವಾಸ್ ಶಾಕ್ಡ್ ಸ್ಟಾರ್ಟಿಂಗ್ ಅಲ್ಲಿ ಟೀಸರ್ ಅಲ್ಲಿ ನೋಡಿದಾಗ ರಾಮನ ಅವತಾರದಲ್ಲಿ ರಣಬೀರ್ ಕಪೂರ್ ಅವ್ರು ಹೆಂಗ್ ಕಾಣಿಸ್ತಾರೆ, ಯಾಕಂದ್ರೆ ಅವ್ರನ್ನ ಬೇರೆ ಶೇಡ್ ಅಲ್ಲೇ ನೋಡಿರೋದು ಜಾಸ್ತಿ. ಬಟ್ ಅಟ್ ದ ಎಂಡ್ ಎವ್ರಿಥಿಂಗ್ ಇಸ್ ಲುಕಿಂಗ್ ಗುಡ್, ಸೋ ನೈಸ್. ಓಕೆ, ರಾವಣನಾಗಿ ಯಶ್ ಅವರ ಪಾತ್ರ ಅಂತೂ ಅಮೇಸಿಂಗ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಓಲ್ಡ್ ರಾಮನ್ ಪಾತ್ರ ಮಾಡಿದವ್ರನ್ನ ದಶರಥನಾಗಿ ಕಾಸ್ಟ್ ಮಾಡಿದ್ದಾರೆ, ವಿಚ್ ಇಸ್ ವೆರಿ ಗುಡ್ ಆಕ್ಚುಲಿ. ಅಂಡ್ ಉಳಿದಿರೋ ಪಾತ್ರ ಎಲ್ಲದೂ ಡೀಸೆಂಟ್ ಆಗಿ. ಒಂದಷ್ಟು ಪಾತ್ರಗಳು ನೋಡಕ್ ಸಿಕ್ಕಿಲ್ಲ ನಮ್ಗೆ, ಜಾಂಬವಂತ ಅಂಡ್ ಆಂಜನೇಯ, ಅದೆಲ್ಲ ಇನ್ನ ಅಪ್ಕಮಿಂಗ್ ಟ್ರೇಲರ್ ಅಲ್ಲಿ ತೋರಿಸ್ತಾರೆ ಮೋಸ್ಟ್ಲಿ, ಬಿಕಾಸ್ ಅದು ಸೆಕೆಂಡ್ ಪಾರ್ಟ್ ಅಲ್ಲಿ ಬರುತ್ತೆ. ಅದಕ್ಕೆ ಫಸ್ಟ್ ಪಾರ್ಟ್ ಅಲ್ಲಿರೋ ಕಂಟೆಂಟ್ ಅನ್ನ ನೋಡಿದ್ರೆ ಕಾಸ್ಟಿಂಗ್ ತುಂಬಾ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಎಕ್ಸ್ಪೆಕ್ಟೆಡ್ ಕಿನ್ನ ಸ್ವಲ್ಪ ಮಿಸ್ ಆಗಿರೋದು ಅಂತಂದ್ರೆ ನನ್ನ ಪ್ರಕಾರ ಸೀತೆ ಕ್ಯಾರೆಕ್ಟರ್. ತುಂಬಾ ಎಕ್ಸೈಟ್ ಆಗಿದ್ವಿ. ಸೀತೆ ಅಂದ್ರೆ ಸಾಯಿ ಪಲ್ಲೆ ಅವರು ಸೂಪರ್ ಆಗಿ ಕಾಣಿಸ್ತಾರೆ, ಅವ್ರು ಬಿಟ್ರೆ ಇನ್ನೊಬ್ರು ಮಾಡೋಕ್ಕಾಗಲ್ಲ ಅಂತ. ಬಟ್ ಮಿಕ್ಸ್ಡ್ ಒಪಿನಿಯನ್ಸ್ ಅದ್ರಲ್ಲಿ ಬರ್ತಾ ಇದೆ ಅಂಡ್ ನನಗೂ ಕೂಡ ಅದ್ಯಾಕೋ ಸ್ವಲ್ಪ ಸೆಟ್ ಆಗಿಲ್ಲ. ಅದೊಂದು ಬಿಟ್ರೆ ಉಳಿದಿರೋ ಕಾಸ್ಟಿಂಗ್ ಎಲ್ಲ ಸೂಪರ್ ಆಗಿದೆ. ನೆಕ್ಸ್ಟ್ ಪ್ಲಸ್ ಪಾಯಿಂಟ್ ಈಸ್ VFX. ಎಸ್, ಯು ಹರ್ಡ್ ಇಟ್ ರೈಟ್, ನಾನು VFX ಹೇಳ್ತಾ ಇರೋದು. ಕೆಲವೊಂದು ಪಾಯಿಂಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ರಿಚ್ ಆಗಿ ಕಾಣಿಸ್ತಿದೆ. ಎಸ್ಪೆಷಲಿ ಆ ಐರಾವತ ಸೀನು ಅಂಡ್ ಜಟಾಯು ಸೀನು ಅವೆಲ್ಲ ತುಂಬಾ ಸಖತ್ತಾಗಿ ಕಾಣಿಸ್ತಾ ಇದೆ. ಈವನ್ ಪುಷ್ಪಕ ವಿಮಾನ ಡಿಸೈನ್ ಮಾಡಿರೋದು ನಾವು ಓಲ್ಡ್ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ತುಂಬಾ ಸೂಪರ್ ಆಗಿ ವಿಜುವಲಿ ಸ್ಟನ್ನಿಂಗ್ ಆಗಿ ಅನಿಸ್ತಾ ಇದೆ. ದಟ್ಸ್ ಫಾರ್ VFX ಇಸ್ ಅ ಪ್ಲಸ್ ಪಾಯಿಂಟ್. ಲಾಸ್ಟ್ ಟೈಮ್ ನಾವು ರಾಮಾಯಣನ ಅವತಾರನ ಒಂದು ತುಂಬಾ ಹಾರಿಬಲ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಇನ್ ದ ಫಾರ್ಮ್ ಆಫ್ ಆದಿಪುರುಷ್. ಆ ಟ್ರಾಮಾದಿಂದ ಹೊರಗೆ ಬರೋಕ್ಕೆ ಇದು ತುಂಬಾನೇ ಹೆಲ್ಪ್ ಮಾಡಿದೆ. ಕೆಲವೊಂದು ಡೀಟೇಲ್ಸ್ ನ ಪುಷ್ಪಕ ವಿಮಾನ ಡಿಸೈನ್ ಅಲ್ಲಿ ತುಂಬಾ ನಾಜೂಕಾಗಿ ಮಾಡಿದ್ದಾರೆ, ಅದು ಕಾಣಿಸುತ್ತೆ. ನಮ್ಮ ಪುರಾಣಗಳಲ್ಲಿ ಹೆಂಗೆ ಡಿಸೈನ್ ಮಾಡಿದಾರಲ್ಲ, ಹೆಂಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅದೇ ತರ ಡಿಸೈನ್ ಮಾಡಿದ್ದಾರೆ, ವಿಚ್ ಇಸ್ ವೆರಿ ಗುಡ್. ಅಂಡ್ ಡೈಲಾಗ್ಸ್ ಕೂಡ ತುಂಬಾ ಗ್ರೌಂಡೆಡ್ ಅಂಡ್ ತುಂಬಾ ಚೆನ್ನಾಗಿದೆ. ಕೆಲವೊಂದು ವಿಜುವಲ್ಸ್ ಬಹಳ ಮೆಜೆಸ್ಟಿಕ್ ಅನಿಸ್ತಾ ಇದೆ, ಸ್ಪೆಷಲಿ ಕ್ಲೋಸ್ಅಪ್ಸ್ ಅಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ ಡೆಪ್ತ್ ಗೊತ್ತಾಗ್ತಾ ಇದೆ. ಸ್ಪೆಷಲಿ ರಾವಣನ್ ಕ್ಯಾರೆಕ್ಟರ್ ಯಶ್ ಅವರು ಮಾಡಿರೋದು ವಂಡರ್ಫುಲ್ ಆಗಿ ಕಾಣಿಸ್ತಾ ಇದ್ದಾರೆ ಆನ್ ಸ್ಕ್ರೀನ್ ಅಂಡ್ ಆ ಗಾಂಭೀರ್ಯತೆ ನಿಜವಾಗ್ಲೂ ಎದ್ದು ಕಾಣಿಸ್ತಾ ಇದೆ. ಬಟ್ ಐ ನೋಟಿಸ್ಡ್ ಸಮಥಿಂಗ್, ಕೆಲವೊಂದು ಡೈಲಾಗ್ ಅಲ್ಲಿ ಒಂದೆರಡು ಕಡೆ ಅವ್ರು ಇನ್ನೂ KGF ಅಲ್ಲಿ ಮಾತಾಡೋ ತರನೇ ಮಾತಾಡ್ತಾರೆ ಅನ್ಸ್ತದೆ. ಮೇ ಬಿ ನಾವು KGF ಗೆ ಅಷ್ಟು ಎಡಿಕ್ಟ್ ಆಗಿದೀವಿ ಅನ್ಸುತ್ತೆ. ಅದರಿಂದ ಇನ್ನ ಹೊರಗೆ ಬರೋಕ್ಕೆ ಟೈಮ್ ಬೇಕು ಯಶ್ ಅವರನ್ನ ಬೇರೆ ಅವತಾರದಲ್ಲಿ ನೋಡೋಕೆ, ಅದಕ್ಕೆ ಹಂಗ ಅನ್ಸಿರ್ಬೋದು. ಬಟ್ ಅದರ್ವೈಸ್ ಕಾಸ್ಟಿಂಗ್ ಇಸ್ ಗುಡ್. ನನಗೆ ಇನ್ನ ದುರ್ಯೋಧನನ ಪಾತ್ರ, ದರ್ಶನ್ ಅವರು ಮಾಡಿರೋ ದುರ್ಯೋಧನ ಪಾತ್ರ ಇನ್ನ ಕುರುಕ್ಷೇತ್ರ ಮೂವಿಯಲ್ಲಿ ಅದು ಕೂಡ ತುಂಬಾ ಸ್ಟನ್ನಿಂಗ್ ಆಗಿತ್ತು, ಅದು ಮೆಜೆಸ್ಟಿಕ್ ಆಗಿತ್ತು. ಅವರು ಕೂಡ ಇಷ್ಟೇ ಚೆನ್ನಾಗಿ ಸೂಟ್ ಆಗ್ತಿದ್ರು ಅಂತ ಅನಿಸ್ತಾ ಇದೆ. ಅದೇ ಬಿಟ್ರೆ ನಮ್ಮ ಕಡೆ ಇನ್ನ ಲೆಜೆಂಡರಿ ಕ್ಯಾರೆಕ್ಟರ್ಸ್, ರಾವಣನ ಕ್ಯಾರೆಕ್ಟರ್ನ ಆಲ್ರೆಡಿ ಪ್ಲೇ ಮಾಡ್ತಿದ್ದಾರೆ ವಜ್ರಮುನಿ ಸರ್. ಸೊ ದ ಲಿಸ್ಟ್ ಗೋಸ್ ಆನ್. ಬಟ್ ಯಶ್ ಆಲ್ಮೋಸ್ಟ್ ಅವರನ್ನೆಲ್ಲರನ್ನು ರೀಚ್ ಮಾಡಿದ್ದಾರೆ, ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್, ವಿಚ್ ಇಸ್ ಅ ಪ್ರೌಡ್ ಥಿಂಗ್ ಫಾರ್ ಅಸ್. ಕನ್ನಡ ಇಂಡಸ್ಟ್ರಿಯಿಂದ ಒಂದು ಅತ್ಯುತ್ತಮ ನಟನನ್ನ ನಾವು ನೋಡ್ತಾ ಇದ್ದೀವಿ. ಈಸ್ ಅ ಗ್ಲೋಬಲ್ ಸ್ಟಾರ್. ಆಸ್ ಈ ಸೆಟ್, ಅವರು ಪ್ರತಿ ಸಲ ಹೇಳ್ತಾ ಇರೋಂಗೆ ಲಾರ್ಜರ್ ದ್ಯಾನ್ ಲೈಫ್ ಅಂತಾನೆ ಹೇಳ್ತಾರೆ. ಅವ್ರ ವಿಷನ್ ಇದರಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ಲಾರ್ಜರ್ ದ್ಯಾನ್ ಲೈಫ್ ಹೋಗಿದ್ದಾರೆ ಅವರು. ಸೊ ವಿಚ್ ಇಸ್ ವೆರಿ ವಂಡರ್ಫುಲ್. ನೆಕ್ಸ್ಟ್ ಪ್ಲಸ್ ಪಾಯಿಂಟ್ ಈಸ್ ಕಾಸ್ಟ್ಯೂಮ್ ಎಲ್ಲ ಕಡೆ ಅಥೆಂಟಿಕ್ ಆಗಿದೆ. ಒಂದೆರಡು ಕಡೆ ಬಿಟ್ರೆ ಬೇರೆ ಎಲ್ಲ ಕ್ಯಾರೆಕ್ಟರ್ಸ್ ತುಂಬಾ ಅಥೆಂಟಿಕ್ ಅಂಡ್ ನೀಟ್ ಆಗಿ ಕಾಣಿಸ್ತಾ ಇದ್ದಾರೆ. ನಾವು ದ ನೆಗೆಟಿವ್ಸ್. ಮೇನ್ ರೀಸನ್ ನಾನು ಈ ವಿಡಿಯೋ ಮಾಡ್ತಾ ಇರೋದು ರಾಮಾಯಣ ಟ್ರೈಲರ್ಗೆ ಸಿಗ್ತಾ ಇರುವಂತ ಹೇಟ್ ಅನ್ನ ನೋಡ್ಕೊಂಡು. ಆಕ್ಚುಲಿ ಇಲ್ಲಿ 2 ರೀಸನ್ಸ್ ಇದೆ. ಒಂದು, ಸ್ಟಾರ್ಟಿಂಗ್ ಅಲ್ಲಿ ವೆನ್ ದೇ ಆರ್ ಪ್ಲಾನಿಂಗ್ ಟು ರಿಲೀಸ್ ಅ 3D ಟ್ರೇಲರ್, ಸ್ವಲ್ಪ ಸೆಟ್ ಆಫ್ ಕ್ರಿಯೇಟರ್ಸ್ ಅನ್ನ ಇನ್ವೈಟ್ ಮಾಡಿ ಅವ್ರಿಗೆ ಅಷ್ಟೇ ತೋರಿಸಿದ್ದಾರೆ. ಸೊ ಇನ್ನ 3D ಹಾಲ್ ಆರ್ ಇನ್ ಥಿಯೇಟರ್ ಅಲ್ಲಿ 3D ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ, ಸೊ ದಟ್ ಅವರು ಕರೆಕ್ಟ್ ಆಗಿ ಜೆನ್ವಿನ್ ಆಗಿ ಫೀಡ್ಬ್ಯಾಕ್ ಅನ್ನ ಕೊಡ್ಲಿ ರಾಮಾಯಣ ಟ್ರೇಲರ್ ಮೇಲೆ ಅಂತೇಳಿ ಅವರನ್ನ ಕರೆಸಿ ಅವರಿಗೆ ಸಪರೇಟ್ ಆಗಿ ತೋರಿಸಿದಾರಂತೆ. ಸೊ ಅಲ್ಲಿ ಒಂದು ಕ್ಲಾಶ್ ಕ್ರಿಯೇಟ್ ಆಗಿದೆ. ದರ್ ವಾಸ್ ಸೆಟ್ ಆಫ್ ಮೆಂಬರ್ಸ್, ಅವ್ರು ಯಾರು ಇನ್ವೈಟ್ ಮಾಡಿದ್ವಲ್ಲ ಅವರು ಸ್ಟಾರ್ಟ್ ಮಾಡಿದ್ದು ಈ ಹೇಟ್ ಸೀಕ್ವೆನ್ಸ್ ಅನ್ನ. ಲೈಕ್ ನಮ್ಮನ್ನ ಯಾಕೆ ಇನ್ವೈಟ್ ಮಾಡಿಲ್ಲ, ಸೊ ವಿ ವಿಲ್ ಟಾಕ್ ನೆಗೆಟಿವ್ಸ್ ಅಬೌಟ್ ದಿಸ್ ಟ್ರೇಲರ್ ಅಂತ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಅವಾಗ ಜನರಿಗೆ ಕನ್ಫ್ಯೂಸ್ ಆಗಿ
ಜಾಸ್ತಿ ಯಾವ ಕಡೆ ಇದೆ ಆ ಕಡೆ ಸಪೋರ್ಟ್ ಮಾಡ್ತಾ ಇದಾರೆ. ಅದಾದ್ಮೇಲೆ VFX ಬ್ರೇಕ್ ಡೌನ್ಸ್ ಒಂದೊಂದೇ ಬಂದು VFX ಸರಿ ಇಲ್ಲ ಅನ್ನೋದನ್ನ ನೋಟಿಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವೆಲ್ಲ ಆಗ್ತಿರೋದು ಒಂದೇ ರೀಸನ್, ಬಜೆಟ್. 4000 crores 4,000 ಕೋಟಿ ಅಂತ ಬಜೆಟ್ ಅನ್ನ ಹೇಳ್ತಾನೆ ಇದ್ದಾರೆ ಪದೇ ಎಲ್ಲ ಕಡೆ ನ್ಯೂಸ್ ಅಲ್ಲಿ ಅಂಡ್ ಇಂಟರ್ವ್ಯೂಸ್ ಅಲ್ಲಿ ಎಲ್ಲ ಕಡೆ 4,000 ಕೋಟಿ ಅಂತ ಹೇಳ್ತಿದ್ದಾರೆ. ಅದು ಟ್ರೇಲರ್ ಅಲ್ಲಿ ಕಾಣಿಸ್ತಾ ಇಲ್ಲ. ಲಿಟ್ರಲಿ ರೀಸೆಂಟ್ಲಿ ನಾನು ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿ ನೋಡ್ಕೊಂಡ್ ಬಂದೆ. ಅದರಲ್ಲಿ ಬಜೆಟ್ ರಫ್ಲಿ ಅರೌಂಡ್ 1,600-1,500 crores ಇದೆ. ಅಂದ್ರೆ ರಾಮಾಯಣ ಫಸ್ಟ್ ಪಾರ್ಟ್ ಗಿಂತನೂ ಕಡಿಮೆನೆ. 4,000 crores ರಾಮಾಯಣಕ್ಕೆ 2 ಪಾರ್ಟ್ನ ಸೇರಿ, ಅಂದ್ರೆ 1 ಪಾರ್ಟ್ಗೆ 2,000 ಅಂತ ಅನ್ಕೊಂಡ್ರು. 1,500 crores ಅಲ್ಲಿ ರಾಮಾಯಣಕ್ಕಿಂತನೂ ಸ್ಟನ್ನಿಂಗ್ ಆಗಿರೋ ವಿಜುವಲ್ಸ್ ಮತ್ತೆ VFX ನ ಮಾಡಿದ್ದಾರೆ ಮೂವಿಯಲ್ಲಿ. ಅಂಡ್ ಐ ಡೋಂಟ್ ನೋ ವಾಟ್ ಹ್ಯಾಪನ್ಡ್. DNEG ಅಂತ ಕಂಪ್ನಿ, 8 ಟೈಮ್ ಆಸ್ಕರ್ ವಿನ್ನಿಂಗ್ ಕಂಪ್ನಿ, ಅವರು ಆ ಟೀಮ್ ಅವರು ಇದಕ್ಕೆ VFX ಕೆಲಸನ ಮಾಡಿರೋದು. ಬಟ್ ಅದು 4,000 ಕೋಟಿ ಅಂತೂ ನಿಜವಾಗ್ಲೂ ಅನಿಸ್ತಾ ಇಲ್ಲ. ಅಂಡ್ ಆಸ್ ಐ ಸೆಡ್ ಬಿಫೋರ್, ಯಶ್ ಅವ್ರದ್ದು ಲಾರ್ಜರ್ ದನ್ ಲೈಫ್ ವಿಷನ್ ಇದೆ. ಅವ್ರು ಅದನ್ನ ಡೆಫಿನೆಟ್ಲಿ ಇದರಲ್ಲಿ ಅಚೀವ್ ಮಾಡ್ತಾ ಇದ್ದಾರೆ. ಅಂಡ್ ಅದನ್ನ ಎಲ್ಲ ಕಡೆ ಹೆಂಗೆ ಪ್ರೆಸೆಂಟ್ ಮಾಡ್ತಾ ಇದಾರೆ ಅಂತಂದ್ರೆ, ವಿ ವಾಂಟ್ ಟು ಗೋ ಫಾರ್ ಗ್ಲೋಬಲ್ ಸಿನಿಮಾಸ್. ವಿ ವಾಂಟ್ ಟು ಅಂದ್ರೆ ನಮ್ಮ ಸಿನಿಮಾಸ್ ಅನ್ನ ಗ್ಲೋಬಲ್ ಲೆವೆಲ್, ಗ್ಲೋಬಲ್ ಆಡಿಯನ್ಸ್ಗೆ ತೋರಿಸ್ಬೇಕು ಅಂತ. ಫಸ್ಟ್ ಆಫ್ ಆಲ್ ಇಟ್ಸ್ ಅ ಮೈಥಾಲಜಿಕಲ್ ಮೂವಿ. ನಮ್ಮ ಇಂಡಿಯನ್ಸ್ಗೆ ಎಮೋಷನಲಿ ಕನೆಕ್ಟ್ ಆಗಿರುವಂತ ಕಾನ್ಸೆಪ್ಟ್ ಇದು. ಇದನ್ನ ಬೇರೆ ಆಡಿಯನ್ಸ್ ನಮ್ಮ ತರ ಎಂಜಾಯ್ ಮಾಡಕ್ ಆಗಲ್ಲ. ಫಸ್ಟ್ ಆಫ್ ಆಲ್ ಅರ್ಥನೂ ಆಗಲ್ಲ ಅವ್ರಿಗೆ. ಸೊ ದಟ್ ಇಸ್ ದ ಪ್ರಾಬ್ಲಮ್ ಐ ಫೇಸ್ಡ್, ಐ ಅಬ್ಸರ್ವ್. ಅಂಡ್ ಲಾಸ್ಟ್ಲಿ ಸೀತಾ ಮತ್ತೆ ಯಶ್ ಅವ್ರದ್ದು ಡಬ್ಬಿಂಗ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ನಾರ್ತ್ ಸೈಡ್ ಅಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಕನ್ನಡ ನೀವು ನೋಡಿದ್ರೆ ಯಶ್ ಅವ್ರದ್ದು ವಾಯ್ಸು ಕರೆಕ್ಟ್ ಆಗಿದೆ, ಸಕ್ಕತ್ತಾಗಿ ಸೆಟ್ ಆಗಿದೆ. ಸೊ ದೀಸ್ ಆರ್ ಸಮ್ ಲೂಪ್ ಹೋಲ್ಸ್. VFX ಸರಿ ಇಲ್ಲ, ಡಬ್ಬಿಂಗ್ ಸರಿಯಾಗಿಲ್ಲ, ಬಜೆಟ್ಸ್ 4,000 ಕೋಟಿ ಬಜೆಟ್ ಎಲ್ಲಿ ಹೋಯ್ತು, ಎಲ್ಲಿ ಇನ್ವೆಸ್ಟ್ ಆಯ್ತು, ಅದನ್ನೇ ಜನ ಕ್ವಶನ್ ಮಾಡ್ತಾ ಇರೋದು. ವಿ ವಿಲ್ ಹ್ಯಾವ್ ಟು ವೇಟ್ ಟು ಸಿ ದ ಫೈನಲ್ ಪ್ರಾಡಕ್ಟ್ಸ್. ಟೀಸರ್ ಆದ್ಮೇಲೆ ಆಕ್ಚುಲಿ ಸ್ವಲ್ಪ ಕರೆಕ್ಷನ್ಸ್ ಮಾಡಿರೋದು ಗೊತ್ತಾಗ್ತಾ ಇದೆ. ಟೀಸರ್ ಅಲ್ಲಿ ರಾಮನ್ ಕೂರ್ಲೆ ಅಲ್ಲಾಡಿಸ್ತಾ ಇರಲಿಲ್ಲ, ಇವಾಗ ಅದೆಲ್ಲ ಸರಿ ಮಾಡಿದ್ದಾರೆ. ಬಟ್ ರಾವಣ ಮುಖ ಹಂಗೆ ಸ್ಟಿಲ್ ಇದೆ, ಬಾಡಿ ಮೂವ್ ಆಗ್ತಾ ಇದೆ. ಸೊ ಕೆಲವೊಂದು ಮೇಜರ್ ನೋಟಿಸ್ ಮಾಡುವಂತಹ ಇಶ್ಯೂಸ್ ಇದೆ. ಸೊ ಐ ಥಿಂಕ್ ಪೋಸ್ಟ್ ಪ್ರೊಡಕ್ಷನ್ಗೆ ಇನ್ನೂ ಟೈಮ್ ಇದೆ. ಸೊ ಅದನ್ನ ಫಿಕ್ಸ್ ಮಾಡ್ಬೋದು. ಲೆಟ್ಸ್ ಹೋಪ್. ದಿಸ್ ಇಸ್ ಅವರ್ ಫಿಲ್ಮ್, ದಿಸ್ ಇಸ್ ಅವರ್ ಕಲ್ಚರ್. ಅಪ್ಕಮಿಂಗ್ ಡೇಸ್ ಅಲ್ಲಿ ಇನ್ನೂ ರಿಫೈನ್ ಆಗಿ ಬರುತ್ತೆ. ಬರೀ VFX ಅಥವಾ 4,000 ಕೋಟಿ ಅನ್ನೋದನ್ನ ಬಿಟ್ಟು ಆಕ್ಚುಲ್ ಆಗಿ ವರ್ಕ್ ಮಾಡಿದ್ರೆ ಇನ್ನ ಔಟ್ಪುಟ್ ಅಮೇಝಿಂಗ್ ಆಗಿ ಬರುತ್ತೆ. ಸೊ ದೀಸ್ ಆರ್ ಮೈ ವ್ಯೂಸ್ ಆನ್ ದಿಸ್. ನಿಮಗೇನು ಅನ್ನಿಸ್ತು ಅನ್ನೋದನ್ನ ಪ್ಲೀಸ್ ಕಮೆಂಟಲ್ಲಿ ಬರೀರಿ. ಆ್ಯಂಡ್ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.